ಸರಿಗಮಪ ಖ್ಯಾತಿಯ ಕೋಗಿಲೆ ಕಂಠದ ಹನುಮಂತ ಈಗ ಬಿಗ್ ಬಾಸ್ ಮನ್ಯಾಗ ಮಸ್ತ್ ಆಟ ಆಡಕತ್ತಾರ. ಕಳೆದ 2 ತಿಂಗಳುಗಳಿಂದ ಜಬರ್ದಸ್ತ್ ಎಂಟರ್ಟೈನ್ಮೆಂಟ್ ಕೊಡಾಕತ್ತಾರ. ಜವಾರಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಎಲ್ಲರ ಜೊತೆ ಮಾತನಾಡುತ್ತಾ ತಮ್ಮ ಹಳ್ಳಿಯ ಸಂಪ್ರದಾಯದಲ್ಲಿ ದಿನನಿತ್ಯದ ಕಾಯಕ ಮಾಡುತ್ತಾ ದೊಡ್ಡ ಮನೆಯಾಗ ಮಿಂಚಾಕತ್ತಾರ. ಮನಿ ಮಂದಿಗೆ ಬ್ಯಾಸರಾದಾಗ ಒಂದು ಚಂದದ ಹಾಡು ಹಾಡಿ ಪ್ರತಿಯೊಬ್ಬರ ಮೈಮನಗಳು ಮನಸೂರೆಗೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ. ತನ್ನ ಮುಗ್ಧ ಮನಸ್ಸಿನ ಮೂಲಕ ಶೋ ವೀಕ್ಷಕರ ಗಮನ ಸೆಳೆಯುತ್ತಿದ್ದಾರೆ. ಕೆಲ ದಿನಗಳ ಕಾಲ ಸೈಲೆಂಟ್ ಆಗಿದ್ದ ಹನುಮಂತ ಅವರು ತಮ್ಮ ಅಪ್ಪ ಅವ್ವ ಬಂದು ಹೋದ ಮೇಲೆ ಫುಲ್ ಸ್ಟ್ರಾಂಗ್ ಆಗ್ಯಾರ. ಖಡಕ್ ರೊಟ್ಟಿ ತಿಂದು ನಾನ್ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನೋ ಹಾಗೆ ಹವ ಮಾಡಾಕತ್ತಾರ. ಇಂತಹ ಹನುಮಂತ ಇದೀಗ ಫಿನಾಲೆ ಆಟದ ಕಡೆ ಹೆಜ್ಜೆ ಇಡುತ್ತಿದ್ದಾರೆ. ಹನುಮಂತ ಬಂದ ಕೆಲವೇ ದಿನಗಳಲ್ಲಿ ಮನೆಯಿಂದ ಆಚೆ ಹೋಗುತ್ತಾರೆ ಎಂದು ಹಲವರು ಅಭಿಪ್ರಾಯ ಪಟ್ಟಿದ್ದರು. ಆದರೆ ಇದೀಗ ಅದೇ ಹನುಮಂತನ ಆಟ ಕಂಡ ಹಲವರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹನುಮಂತ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಹನುಮಂತನ ಗೆಲುವಿನ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ಚರ್ಚೆಯಾಗುತ್ತಿದೆ? ಜನ ಅಂದುಕೊಂಡ ಹಾಗೆ ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗ್ತಾರ? ಅದೆಲ್ಲವನ್ನ ಹೇಳ್ತೀನಿ ಕೇಳಿ ವೀಕ್ಷಕರೇ. ಕಳೆದೆರಡು ತಿಂಗಳ ಹಿಂದೆ ಲಾಯರ್ ಜಗದೀಶ್ ಹೊರಗಡೆ ಬಂದ ಬಳಿಕ ಹಾವೇರಿ ಜಿಲ್ಲೆಯ ಸವಣೂರ ತಾಲೂಕಿನ ಚಿಲ್ನೂರ ಬಡ್ನಿಯ ಗ್ರಾಮದ ಕುರಿಗಾಯಿ ಹನುಮಂತ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟರು. ಆದರೆ ಆರಂಭದಲ್ಲಿ ಈತನಿಗೆ ಏನೋ ಗೊತ್ತಾಗುವುದಿಲ್ಲ. ಆ ಸಿಟಿ ಮಂದಿ ಜೊತೆ ಹೊಂದಾಣಿಕೆ ಆಗುವುದಿಲ್ಲ. ಭಾಷೆ ಬೇರೆ, ಬಿಗ್ ಬಾಸ್ ಆಟದ ರೂಲ್ಸ್ ಬೇರೆ, ಹೀಗೆ ಏನೋ ಗೊತ್ತಾಗುವುದಿಲ್ಲ, ಹಾಗೆ ಹೀಗೆ ಎಂದು ಹೀಯಾಳಿಸಿದ್ದರು ಜನ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಹನುಮಂತ ತನ್ನ ಆಟದ ಕಡೆ ಗಮನ ಕೊಟ್ಟು ದೊಡ್ಡ ಮನೆ ಆಟ ಆಡಲು ಆರಂಭ ಮಾಡಿದರು. ಆರಂಭದಲ್ಲಿ ಸ್ವಲ್ಪ ನರ್ವಸ್ ಆದವರಂತೆ ಕಂಡ ಹನುಮಂತ ಬರುತ್ತಾ ಎಲ್ಲರೂ ಮೆಚ್ಚುವ ಆಟ ಆಡಿ ಸೈ ಎನಿಸಿಕೊಂಡರು. ಬಿಗ್ ಬಾಸ್ ಮನೆಯ ಪ್ರತಿಯೊಂದು ಆಟಗಳನ್ನ ಅತ್ಯಂತ ಚಾಣಾಕ್ಷತೆಯಿಂದ ಆಡಿ ಆಟದಲ್ಲಿ ಯಶಸ್ಸು ಗಳಿಸ್ತಾ ಹೋದ್ರು. ಅದೇ ಹನುಮಂತ ಇಂದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಯಾವ ಜನ ಹನುಮಂತ ಇಲ್ಲಿಯವರೆಗೆ ದೊಡ್ಡ ಮನೆಯಲ್ಲಿ ಇರೋಲ್ಲ ಎಂದರೋ ಅವರ ಬಾಯಿಗೆ ಬೀಗ ಹಾಕಿ ನಾನ್ಯಾರಿಗೂ ಕಡಿಮೆ ಇಲ್ಲ ಎನ್ನೋ ಹಾಗೆ ಮುನ್ನುಗ್ಗುತ್ತಿದ್ದಾರೆ. ಇದೀಗ ಹೊರಗಡೆ ಹನುಮಂತ ಗೆದ್ದು ಬರಲು ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಗೆದ್ದು ಬಾ ಹನುಮಂತನ್ನ, ಉತ್ತರ ಕರ್ನಾಟಕ ಪ್ರತಿಭೆ ಹನುಮಂತನ್ನ, ಜವಾರಿ ಹೈದ ನಮ್ಮ ಹನುಮಂತ, ಸಿಟಿ ಮಂದಿ ಒಳಗ ಹಳ್ಳಿ ಪವರ್ ತೋರಿಸು ಹನುಮಂತ, ಕೋಗಿಲಿಯ ಕಂಠದ ಹನುಮಂತ ಬಿಗ್ ಬಾಸ್ ಟ್ರೋಫಿ ಹೊಡ್ಕೊಂಡ್ ಬರ್ಲಿ, ಹಾಗೆ ಹೀಗೆ ಎಂದು ಹಲವು ರೀತಿಯಲ್ಲಿ ಉತ್ತರ ಕರ್ನಾಟಕದಾದ್ಯಂತ ದೊಡ್ಡ ಅಭಿಯಾನ ಶುರುವಾಗಿದೆ. ಹನುಮಂತ ಗೆಲ್ಲುವ ಬಗ್ಗೆ ಹಲವು ಕಡೆ ಗುಸುಗುಸು ಚರ್ಚೆ ಶುರುವಾಗಿದೆ. ಆದರೆ ಹನುಮಂತ ಶೋ ವೀಕ್ಷಕರ ಆಸೆ ಈಡೇರಿಸುತ್ತಾರೆ, ಅವರ ಕಾತುರಕ್ಕೆ ಗುಡ್ ನ್ಯೂಸ್ ಕೊಡುತ್ತಾರೆ ಎಂಬುದನ್ನ ಇನ್ನೂ 3 ವಾರ ಕಾದು ನೋಡಬೇಕಾಗಿದೆ ವೀಕ್ಷಕರೇ.